ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಆದ್ದರಿಂದಲೇ ಪವಿತ್ರಾತ್ಮನು ನಮಗೆ ಸತ್ಯವೇದವನ್ನು ಪೂರ್ಣವಾಗಿ ತಿಳಿಸಿಕೊಡುವನು. ನೀವು ಅದನ್ನು ಧ್ಯಾನಿಸುವಾಗ ಹೇಳಿಕೊಡುವನು, ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದಾಗಿ. ಅದರಂತೆ ನೀವು ನಡೆದುಕೊಳ್ಳಬೇಕು. ತಕ್ಷಣ ನೀವು ಮನೆಗೆ ಹೋಗಿ ದೇವರು ಹೇಳಿಬಿಟ್ಟರು, ಪ್ರೀತಿಯಿಂದ ಇರಿ, ಕ್ಷಮಿಸಿ ಬಿಡಿ, ಆದರೆ ಮನೆಯೊಳಗೆ ಸೇರಿಸಬಾರದೆಂದು ಹೇಳಿದ್ದಾರೆಂದು ಇನ್ನು ಮನೆಗೆ ಬರಬಾರದೆಂದು ಗಂಡನನ್ನು ಹೊರಗೆ ಹಾಕಬಾರದು, ಹೆಂಡತಿಯನ್ನು ಹೊರಗೆ ಹಾಕಬಾರದು. ಗಂಡ, ಹೆಂಡತಿ, ಹೆತ್ತವರು, ಮಕ್ಕಳು, ಅತ್ತೆ, ಸೊಸೆ, ಇದು ಕುಟುಂಬದ ಸಂಬಂಧ. ಅದರಲ್ಲಿ ನೀವು ಒಂದಾಗಲೇಬೇಕು. ಯಾರನ್ನು ಹೊರಗೆ ಹಾಕಲು ಆಗುವುದಿಲ್ಲ. ದೇವರು ಹೇಳುತ್ತಾ ಇರುವಂತದ್ದು ಹೊರಗಿರುವಂತ ವ್ಯಕ್ತಿಗಳು, ಮೂರನೆಯ ವ್ಯಕ್ತಿ, ಮೂರನೆಯ ಕುಟುಂಬ, ಹೊರಗೆ ಇರುವಂತ ಇತರರು, ಅವರೊಂದಿಗೆ ನೀವು ಸಾಧ್ಯವಾಗುವಷ್ಟು ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನಿಸಿರಿ. ಮನೆಯೊಳಗೆ ಆ ರೀತಿ ಹೇಳುವುದಕ್ಕೆ ಆಗದು. ಗಂಡನನ್ನು ನೋಡಿ ಹೆಂಡತಿಯೋ, ಹೆಂಡತಿಯನ್ನು ನೋಡಿ ಗಂಡನೋ ಆ ರೀತಿ ಹೇಳುವುದಕ್ಕೆ ಆಗದು. ಹೆತ್ತವರ ನೋಡಿ ಮಕ್ಕಳು ಅಥವಾ ಮಕ್ಕಳನ್ನು ನೋಡಿ ಹೆತ್ತವರ ಹೇಳುವುದಕ್ಕೆ ಆಗದು. ಅದು ಕುಟುಂಬದ ಸಂಬಂಧ. ನೀವು ಒಂದೇ ಮನೆಯಲ್ಲಿ ಇದ್ದೀರಿ, ಮುಖ ತಿರುಗಿಸಿಕೊಂಡಿರುವುದಕ್ಕಾಗದು. ಅಲ್ಲಿ ನೀವು ಕ್ಷಮಿಸಿ, ಪ್ರೀತಿಸಿ, ಐಕ್ಯವಾಗಿಯೇ ಇರಬೇಕು. ಎರಡಕ್ಕೂ ಇರುವಂತ ವ್ಯತ್ಯಾಸವನ್ನು ನೀವು ಅರಿತುಕೊಳ್ಳಿರಿ. ಈಗ ವಾಕ್ಯದ ಪ್ರಕಾರ ನಿಮ್ಮ ಜೀವಿತ ಇದೆಯಾ? ನೀವು ಧ್ಯಾನಿಸುತ್ತಾ 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 ಅಂತಹ ಸ್ವಭಾವಗಳು ನಿಮ್ಮೊಳಗೆ ಉಂಟಾಗುವುದು. ಆದ್ದರಿಂದಲೇ ಕರ್ತನ ವಾಕ್ಯಗಳನ್ನು ಧ್ಯಾನಿಸುವಂತೆ ದೇವರು ಹೇಳಿದ್ದಾರೆ. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಧನ್ಯನು, ಅವನ ಕಾರ್ಯಗಳೆಲ್ಲ ಸಫಲವಾಗುವುದು.